ವಿಶೇಷ ದಿನಗಳಲ್ಲಾಗಿರ್ಬೋದು ಅಥವಾ ದಿನನಿತ್ಯದ ಅಡುಗೆಗಳಲ್ಲಾಗಿರ್ಬೋದು, ಬ್ರಾಹ್ಮಣರ ಮನೆಗಳಲ್ಲಿ ಮಾಡುವಂಥ ಸಾಂಪ್ರದಾಯಿಕವಾದ ಈ ಅಡುಗೆ ಯಾವುದು ಅಂತ ನಿಮಗೆ ಗೊತ್ತಾ? ಸ್ವಾದ ಕೊಟ್ಟಿರೋದ ಅಭಿಮಾನಿಗಳಿಗೆಲ್ಲ ಸ್ವಾಗತ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ದೇವಸ್ಥಾನಗಳಲ್ಲಾಗಿರ್ಬೋದು ಅಥವಾ ವಿಶೇಷ ದಿನಗಳಲ್ಲಾಗಿರ್ಬೋದು, ಮನೆಯಲ್ಲಿ ದಿನನಿತ್ಯದ ಅಡುಗೆಯಲ್ಲಾಗಿರ್ಬೋದು, ಈ ಸೊಪ್ಪಿನ ಮುದ್ದೆ ಪಲ್ಯ ಹಾಗೂ ತಿಳಿ ಸಾರು ಊಟಕ್ಕೆ ಇರಲೇಬೇಕು. ಇದು ನಮ್ಮ ಹಿರಿಯರು ಮಾಡುತ್ತಿದ್ದ ಸಾಂಪ್ರದಾಯಿಕವಾದ ಅಡುಗೆ. ಮಾಡೋದು ತುಂಬ ಸುಲಭ, ರುಚಿ ಕೂಡ ಅದ್ಭುತ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬನ್ನಿ ಹಾಗಿದ್ರೆ ಈ ಮುದ್ದೆ ಪಲ್ಯ ಹಾಗೂ ತಿಳಿ ಸಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟಷ್ಟು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ತೆಗೆದಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಒಲೆ ಮೇಲೆ ಒಂದು ಬಾಣಲೆನ ಇಟ್ಟು ಅದಕ್ಕೆ ಒಂದು 2 ಲೋಟದಷ್ಟು ನೀರನ್ನು ಹಾಕಿ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಮುಚ್ಚಳನ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಒಂದು ಕುಕ್ಕರ್ಗೆ ನಾನು ಈಗಾಗಲೇ ಅರ್ಧ ಗಂಟೆ ನೆನೆಸಿರುವಂಥ ತೊಗರಿ ಬೇಳೆನ ಹಾಕುತ್ತಾ ಇದ್ದೀನಿ. ಜೊತೆಗೆ ಒಂದು ಟೊಮೆಟೊನ ಕಟ್ ಮಾಡಿ ಕೂಡ ಹಾಕುತ್ತಾ ಇದ್ದೀನಿ. ಕೆಲವರು ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಟೊಮೆಟೊಗಳನ್ನ ಬಳಸಲ್ಲ, ಇದನ್ನು ಬೇಕಾದರೆ ಬಳಸ್ಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಜೊತೆಗೆ ಅರ್ಧ ಚಮಚದಷ್ಟು ಎಣ್ಣೆ ಹಾಗೆ ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಲೆ ಮೇಲೆ ಇಟ್ಟು ಇದನ್ನು ಒಂದು 3 ರಿಂದ 4 ವಿಷಿಲ್ ಬರೋವರೆಗೂ ಕೂಡ ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ. ಒಂದು ಚಿಕ್ಕದಾದ ಸಲಹೆ ಏನು ಅಂದರೆ, ಬೇಳೆನ ಒಂದು 10 ರಿಂದ 20 ನಿಮಿಷ ಚೆನ್ನಾಗಿ ನೆನೆಸೋದ್ರಿಂದ ಬೇಳೆ ತುಂಬ ಸಾಫ್ಟಾಗಿ ಬೇಯುತ್ತೆ. ಈಗ ನಾವಿಲ್ಲಿ ಸೊಪ್ಪು ಬೆಂದಿದೆಯಾ ಇಲ್ವಾ ಅಂತ ಒಂದ್ಸರಿ ನೋಡ್ಕೊಂಬರೋಣ. ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಈ ಸೊಪ್ಪಿನ ಮೇಲಿರುವಂಥ ನೀರನ್ನು ವೇಸ್ಟ್ ಮಾಡೋದು ಬೇಡ. ಇದನ್ನು ಕೂಡ ಒಂದು ಜಾಲರದಿಂದ ಚೆನ್ನಾಗಿ ಸೋಸ್ಕೊಂಡು ಸೊಪ್ಪನ್ನು ಬೇರೆ ನೀರನ್ನು ಬೇರೆ ಮಾಡ್ಕೊಳ್ಳೋಣ. ಈ ನೀರನ್ನು ನಾವು ವೇಸ್ಟ್ ಮಾಡಬಾರ್ದು. ಇದರಲ್ಲೇ ಪೌಷ್ಟಿಕಾಂಶ ಹೆಚ್ಚಾಗಿ ಇರೋದ್ರಿಂದ ಈ ನೀರನ್ನು ಬಳಸಿ ತಿಳಿ ಸಾರನ್ನು ಮಾಡೋಣ. ಈಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಈ ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಕುಕ್ಕರ್ನ ಓಪನ್ ಮಾಡಿ ಒಂದ್ಸರಿ ನೋಡೋಣ ಬನ್ನಿ. ಬೇಳೆ ಟೊಮೆಟೊ ಎರಡೂ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಆದರೂ ಕೂಡ ನಾವು ಒಂದ್ಸರಿ ಸ್ಮ್ಯಾಶರಿಂದ ಬೇಳೆನ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಈಗ ಬೇಳೆಲಿರುವಂಥ ತಿಳಿ ಕಟ್ಟು ಚೆನ್ನಾಗಿ ಬರುತ್ತೆ. ಸೊ ಈಗಾಗಲೇ ನಾವು ಏನು ಸೊಪ್ಪಿನ ನೀರನ್ನು ಸೋಸ್ಕೊಂಡಿದ್ದೀವಿ ಅದಕ್ಕೆ ಈ ಬೇಳೆ ಕಟ್ಟನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಬೇಳೆನ ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈ ಬೇಳೆನ ನಾನು ಪಲ್ಯಕ್ಕೆ ಬಳಸ್ತೀನಿ. ಈ ಕಟ್ಟಿಂದ ಸಾರನ್ನು ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಸಾರಿಗೆ ಏನೆಲ್ಲ ಬೇಕು ಹಾಕಿ ಒಂದು ತಿಳಿ ಸಾರನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 2 ರಿಂದ 3 ಚಮಚದಷ್ಟು ಸಾರಿನ ಪುಡಿನ ಹಾಕೋತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂಥ ಸಾರಿನ ಪುಡಿ. ಜೊತೆಗೆ 2 ಹಸಿಮೆಣಸಿನ್ಕಾಯಿನ ಕೂಡ ಸೀಳಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ, ಒಂದು 2 ರಿಂದ 3 ಚಮಚದಷ್ಟು ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಚಮಚದಷ್ಟು ಹಸಿ ಕೊಬ್ಬರಿ, ಹಾಗೆ ಒಂದು 2 ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕುತ್ತಾ ಇದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಸಾರಿಗೆ ಚೆನ್ನಾಗಿ ಕುದ್ದ ಮೇಲೆ ಒಂದು ಸಾಸಿವೆ, ಇಂಗು, ಕರಿಬೇವಿನ ಒಗ್ಗರಣೆಯನ್ನು ಹಾಕಿ ಕುದಿಸ್ಬೇಕಾಗತ್ತೆ. ಈಗ ಪಲ್ಯನ ರೆಡಿ ಮಾಡ್ಕೊಂಬಿಡೋಣ. ಬೇಯಿಸ್ಕೊಂಡಿರೋ ಅಂಥ ಸೊಪ್ಪಿಗೆ ನಾನೀಗ ಪಲ್ಯದ ಪುಡಿನ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು 2 ರಿಂದ 3 ಚಮಚದಷ್ಟು ಹುಣಸೆ ಹಣ್ಣಿನ ರಸ, 2 ರಿಂದ 3 ಚಮಚದಷ್ಟು ಬೆಲ್ಲನ ಕೂಡ ಹಾಕೋತಾ ಇದ್ದೀನಿ. ಮರೀದಿರ 2 ಚಮಚದಷ್ಟು ಬೆಲ್ಲನ ಹಾಕೊಳ್ಳಿ, ಇದೇ ಅದಕ್ಕೆ ರುಚಿ ಕೊಡೋದು. ಹಾಗೆ ನಾನು ಈಗಾಗಲೇ ಬೇಯಿಸ್ಕೊಂಡಿರೋ ಅಂಥ ಬೇಳೆನೂ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಸಾರಿನ ಪುಡಿ ಆಗಿರ್ಬೋದು, ಪಲ್ಯದ ಪುಡಿ ಆಗಿರ್ಬೋದು, ಎರಡೂ ಕೂಡ ನಾನು ಮನೆಯಲ್ಲೇ ಮಾಡಿರೋದು. ನಿಮಗೆ ಈ ರೆಸಿಪಿ ಬೇಕಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ರೆಸಿಪಿನ ನಾನು ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಬೇಕಾದ್ರೆ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಸೊಪ್ಪಲ್ಲಿರೋ ಅಂಥ ನೀರು ನಾವು ಹಾಕಿರೋ ಪಲ್ಯದ ಪುಡಿಗೆ ಚೆನ್ನಾಗಿ ಹೊಂದ್ಕೋಬೇಕು. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಒಗ್ಗರಣೆನ ಮಾಡಿ ಹಾಕ್ಕೊಳ್ಳೋಣ. ಒಂದು ಸಣ್ಣ ಬಾಣಲಿಗೆ 2 ಚಮಚದಷ್ಟು ಎಣ್ಣೆ, ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಕಡಲೆಬೇಳೆ, ಅರ್ಧ ಚಮಚದಷ್ಟು ಉದ್ದಿನಬೇಳೆ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಗೂ ಇಂಗು.
ಇಷ್ಟನ್ನು ಕೂಡ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಗ್ಗರಣೆ ಸ್ವಲ್ಪ ಕಂದು ಬಂದ ಮೇಲೆ ಇದನ್ನು ಪಲ್ಯಕ್ಕೆ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸೊಪ್ಪು, ಬೇಳೆ, ಪಲ್ಯದ ಪುಡಿ, ಬೆಲ್ಲ, ಉಪ್ಪು ಎಲ್ಲ ಹೊಂದ್ಕೊಳ್ಳೋರಿಗೆ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ಈಗ ಅದೇ ಒಲೆ ಮೇಲೆ ನಾನು ತಿಳಿ ಸಾರನ್ನು ಇಟ್ಕೊಂಡು ಅದು ಕೂಡ ಚೆನ್ನಾಗಿ 1-2 ಕುದಿ ಬರೋವರೆಗೂ ಕುದಿಸ್ಕೊತೀನಿ. ನೆಕ್ಸ್ಟ್ ಈಗ ಒಂದು ಸಣ್ಣ ಬಾಣಲಿಗೆ 1-2 ಚಮಚದಷ್ಟು ತುಪ್ಪ, ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಇಂಗು, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆಯನ್ನು ಮಾಡಿ ಈ ಒಗ್ಗರಣೆನ ಕುದೀತಾ ಇರುವಂಥ ಸಾರಿಗೆ ನಾವು ಹಾಕೋಬೇಕಾಗತ್ತೆ. ಒಗ್ಗರಣೆನ ಹಾಕೊಂಡ್ಮೇಲೆ 1-2 ನಿಮಿಷ ಇದನ್ನು ಕೂಡ ಕುದಿಸ್ಕೊಡೋಣ. ಒಗ್ಗರಣೆ ಸೇರಿದ ಮೇಲೇ ಸಾರಿಗೆ ರುಚಿ ಹೆಚ್ಚೋದು. ಬ್ರಾಹ್ಮಣರ ಶೈಲಿಯ ಸಾಂಪ್ರದಾಯಿಕ ಅಡುಗೆಯಾದ ಮುದ್ದೆ, ಪಲ್ಯ ಹಾಗೂ ತಿಳಿ ಸಾರು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರೀದಿರ ಒಂದು ಲೈಕನ್ನು ಕೊಡಿ, ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.